ಮೇ 10ರಂದು ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯದ ವಿಶೇಷತೆ ಏನು, ಅವತ್ತು ಏನು ತಗೋಬೇಕು, ಚಿನ್ನ ಬೆಳ್ಳಿ ತಗೊಂಡ್ರೆ ನಮಗೆ ಸಂಪತ್ತು ಹೇಗೆ ವೃದ್ಧಿ ಆಗುತ್ತೆ, ಅವತ್ತು ಏನಕ್ಕೆ ಅದು ಅಕ್ಷಯ ತೃತೀಯ ಅಂತ ಹೆಸರು ಬಂತು, ಅವತ್ತು ನಾವು ಏನು ಮಾಡಬೇಕು, ಯಾವ ರೀತಿ ಕೆಲಸಗಳನ್ನ ಮಾಡಬೇಕು, ಅಕಸ್ಮಾತ್ ನಮ್ಗೆ ಚಿನ್ನ ಬೆಳ್ಳಿ ತೊಗೊಳಕ್ಕಾಗಲಿಲ್ಲ ಅಂದರೆ ಬೇರೆ ಏನನ್ನ ತಗೊಂಡ್ರೆ ನಮಗೆ ಒಳ್ಳೇದಾಗುತ್ತೆ, ಏನು ಮಾಡಿ ಚಿನ್ನ ಬೆಳ್ಳಿ ತೊಗೊಳ್ಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಅಕ್ಷಯ ಅಂದರೆ ಸಂಸ್ಕೃತದಲ್ಲಿ ಕ್ಷಯವಲ್ಲದ್ದು. ಕ್ಷಯ ಅಂದರೆ ಕಡಿಮೆ ಆಗೋದು, ಅಕ್ಷಯ ಅಂದರೆ ಅದಕ್ಕೆ ವಿರುದ್ಧ, ಕಡಿಮೆ ಆಗದೆ ಇರೋದು ಅಂದರೆ ವೃದ್ಧಿಸೋದು. ಅವತ್ತು ಏನೇ ತಗೊಂಡಿರೋದು ನಮಗೆ ಶುಭ ಆಗುತ್ತೆ, ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಚಿನ್ನ ಬೆಳ್ಳಿ ಮತ್ತು ಐಷಾರಾಮಿ ವಸ್ತುಗಳು ಅಂದರೆ ಕಾರು ಆ ಥರ ಏನಾದರೂ ಒಂದು ಮನೆಗೆ ತರುವಂಥ ಕೆಲಸನ ಎಲ್ಲ ಮಾಡ್ತಾರೆ. ನಾವು ತಗೊಳ್ಳೋದಕ್ಕಿಂತ ನಾವು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅಕಸ್ಮಾತ್ ದಾನ ಮಾಡೋಕ್ಕಾಗಲಿಲ್ಲ ಅಂದರೆ, ಮನಸ್ಸಿಲ್ಲ ಅಂದರೆ ತೊಗೊಂಡು ಬರ್ಬೋದು. ಬಟ್ ಏನೇ ಆದ್ರೂ ನೀವು ದಾನ ಮಾಡಿದ್ರೆ ಅದು ನಮಗೆ ಚೆನ್ನಾಗಿ ವೃದ್ಧಿಸುತ್ತೆ. ನಾವು ದೇವಸ್ಥಾನದಲ್ಲಿ ಅಥವಾ ಹೊರಗಡೆ ಯಾರು ಭಿಕ್ಷುಕರು ಊಟ ತಿಂಡಿ ಮಾಡೋಕ್ಕಾಗದೇ ಇರೋರು ಅವ್ರುಗಳಿಗೆಲ್ಲ ನಾವು ಏನಾದರೂ ಅವ್ರಿಗೆ ತಿನ್ನೋದಕ್ಕೆ ಅಥವಾ ಬಟ್ಟೆ ಆ ಥರದ್ದು ಏನಾದ್ರು ದಾನ ಮಾಡಿದ್ರೆ ಅದರ ಪುಣ್ಯ ನಮಗೆ ದುಪ್ಪಟ್ಟಾಗುತ್ತೆ. ಈ ದಿನ ಅಕ್ಷಯ ತೃತೀಯ ಏನಕ್ಕೆ ಅಂದರೆ, ರವಿ ಮತ್ತು ಚಂದ್ರ ಇಬ್ಬರು ಏಕಕಾಲದಲ್ಲಿ ಒಟ್ಟಿಗೆ ಪ್ರಭಾವ ಬೀರಿ ತಲುಪಿ ಉಚ್ಚ ರಾಶಿಯಲ್ಲಿ ಉಜ್ವಲರಾಗುತ್ತಾರೆ. ಹಾಗಾಗಿ ಈ ದಿನ ನಾವು ಏನೇ ಕೆಲಸ ಮಾಡಿದ್ರೂ ಅದು ಅತ್ಯಂತ ಶುಭ ಪ್ರಶಸ್ತವಾಗಿರುತ್ತೆ. ಯಾಕಪ್ಪ ಅಂದರೆ ರವಿ ಆತ್ಮ ಮತ್ತು ದೇಹಕಾರಕ, ಆದರೆ ಚಂದ್ರ ಮನಸ್ಸು ಕಾರಕ. ಆತ್ಮ ದೇಹ ಮನಸ್ಸು ಎಲ್ಲ ಒಂದೇ ಮನಸ್ಥಿತಿಯಿಂದ ಇದ್ದು ಪರಿಪೂರ್ಣತೆಯನ್ನು ಅನುಭವಿಸುವಂಥ ದಿನ ಅಕ್ಷಯ ತೃತೀಯ. ಅದಕ್ಕೆ ನಾವು ಒಂದೇ ಮನಸ್ಸಿನಲ್ಲಿ ಮಾಡಬೇಕು. ನಾವು ಆ ದಿನ ಯಾವುದೇ ರೀತಿ ಕೆಟ್ಟ ಯೋಚನೆಗಳು, ಕೆಟ್ಟ ಆಲೋಚನೆಗಳು ಮತ್ತು ಬೇರೆಯವ್ರಿಗೆ ಕೂಡ ಬೈಯೋದು ಆ ಥರ ಏನೂ ಮಾಡಬಾರ್ದು. ನಾವು ಏನು ಮಾಡ್ತೀವೋ ಅವತ್ತು ಅದು ನಮಗೆ ದುಪ್ಪಟ್ಟಾಗುತ್ತೆ. ನಾವು ಅವತ್ತು ಎಷ್ಟು ಸಂತೋಷದಿಂದ ಇರ್ತೀವೋ, ಇದನ್ನು ತಗೊಂಡ್ರೆ ನಮಗೆ ವಸ್ತುಗಳನ್ನ ತಗೊಂಡ್ರೆ ನಮ್ಮ ಮನಸ್ಸು ತುಂಬ ಖುಷಿಯಾಗಿ ಪ್ರಸನ್ನತೆಯಿಂದ ಇರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ಎಷ್ಟು ಖುಷಿಯಿಂದ ಇರುತ್ತೋ ಹಾಗೆ ನಮ್ಮ ಜೀವನನೂ ಅಷ್ಟೇ ಖುಷಿಯಿಂದ ಇರುತ್ತೆ. ಅಕಸ್ಮಾತ್ ನೀವು ಅವತ್ತು ಯಾರ ಹತ್ರನಾದರೂ ಕೋಪ ಮಾಡಿಕೊಂಡು ಬೈಕೊಂಡು ಜಗಳ ಆಡ್ಕೊಂಡಿದ್ರೆ ಅದು ಕೂಡ ದ್ವಿಗುಣ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಅವತ್ತು ಚೆನ್ನಾಗಿರೋದನ್ನು ಖುಷಿಯಿಂದ ಇರೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಅವತ್ತು ಅಕ್ಷಯ ತೃತೀಯ ವಿಶೇಷತೆ ಏನು ಅಂತ ತಿಳಿಸ್ತೀನಿ ಬನ್ನಿ. ಆ ದಿನದ ವಿಶೇಷತೆಗೆ 4 ಕಾರಣ ಇದೆ. ಮೊದಲನೇದು, ಪರಶುರಾಮ ವಿಷ್ಣುವಿನ 6ನೇ ಅವತಾರ. ಆ ದಿನ ಮಹರ್ಷಿ ಜಮದಗ್ನಿ ಮತ್ತು ತಾಯಿ ರೇಣುಕಾದೇವಿಯ ಮಗನಾಗಿ ಪರಶುರಾಮ ಜನಿಸಿದ ದಿನ. ಅವರು ವಿಷ್ಣುವಿನ ಪ್ರತಿರೂಪ. ವಿಷ್ಣು ಮಹಾಲಕ್ಷ್ಮಿ ಇಬ್ಬರು ಒಂದೇ. ಮಹಾಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಒಂದೇ ಆಗಿರೋದ್ರಿಂದ ಆ ದಿನನೂ ಕೂಡ ಮಹಾಲಕ್ಷ್ಮಿಗೆ ವಿಶೇಷವಾಗಿ ಹೇಳ್ತೀವಿ. ಮತ್ತು ವಾಲ್ಮೀಕಿ ಮಹರ್ಷಿಗಳು ಮಹಾಭಾರತ ಬರೆದ್ರು. ಮಹಾಭಾರತ ಬರೆಯೋಕೆ ಪ್ರಾರಂಭಿಸಿದ್ದು ಇದೇ ದಿನ. ಸನಾತನ ಧರ್ಮದಲ್ಲಿ ಮಹಾಭಾರತ 5ನೇ ವೇದಗಳಲ್ಲಿ 5ನೇ ಸ್ಥಾನ ಪಡೆದಿದೆ. ಇದರಲ್ಲಿರೋ 18ನೇ ಅಧ್ಯಾಯನ ನಾವು ಪಠಿಸೋದು ಇವತ್ತಿನ ದಿನ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಿಮಗೆ ಇನ್ನೊಂದು ಕತೆ ಗೊತ್ತಿರ್ಬೋದು. ಭಗೀರಥ ತನ್ನ ಪೂರ್ವಜರ ಆತ್ಮಕ್ಕೆ ತೃಪ್ತಿ ಸಿಗೋದಕ್ಕೋಸ್ಕರ ಗಂಗಾ ಮಾತೆನ ಭೂಮಿಗೆ ತಗೊಂಬರ್ತಾನೆ. ಆ ತಗೊಂಬಂದ ದಿನನೂ ಕೂಡ ಇವತ್ತೇ ಆಗಿರುತ್ತೆ, ಅಕ್ಷಯ ತೃತೀಯ ದಿನ. ಅವನು ಎಲ್ಲ ಅವರ ಪಾಪನೂ ಕಳಿಯೋದಕ್ಕೋಸ್ಕರ, ಅವ್ರ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರ, ಅವ್ರಿಗೆ ಎಲ್ಲದು ಒಳ್ಳೇದಾಗೋದಕ್ಕೋಸ್ಕರ ಅವನು ಗಂಗಾ ಮಾತೆನ ಭೂಮಿಗೆ ಇಳಿಸ್ಕೊಂಬರ್ತಾನೆ. ಆದ್ದರಿಂದ ಇವತ್ತು ಗಂಗಾ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 4ನೇದು, ಅನ್ನಪೂರ್ಣೆ ಜನ್ಮದಿನ ಇವತ್ತು. ಅನ್ನಪೂರ್ಣೆ ಅಂದರೆ ನಾವು ಅಡುಗೆ ಮಾಡ್ತೀವಲ್ಲ ಆ ದೇವರು. ಅನ್ನಪೂರ್ಣೆಯ ಜನ್ಮದಿನ ಅಂದರೆ ಇವತ್ತು ಅದು ಇನ್ನೂ ತುಂಬ ವಿಶೇಷವಾಗಿರುತ್ತೆ. ಈ ದಿನ ಅನ್ನಪೂರ್ಣೆಯ ದೇವಿಯನ್ನು ಪೂಜಿಸೋದ್ರಿಂದ ಆಹಾರದ ರುಚಿ ಡಬ್ಬಲ್ ಆಗುತ್ತೆ. ಮತ್ತು ಈ ದಿನ ನಾವು ಬಡವರಿಗೆ ಅನ್ನದಾನ ಮಾಡೋದ್ರಿಂದ ನಮಗೆ ಆ ಅನ್ನಪೂರ್ಣೆಯ ಆಶೀರ್ವಾದ ನಮ್ಮ ಮೇಲಾಗಿ ನಮಗೆ ಧನ ಧಾನ್ಯ ಸಂಪತ್ತು ಕೂಡ ಹೆಚ್ಚುತ್ತೆ. ನಮ್ಮ ಹತ್ರ ಚಿನ್ನ ಬೆಳ್ಳಿ ಏನೂ ತೊಗೊಳಕ್ಕಾಗಲ್ಲ ಅಂದರೂ ನಾವು ಅಟ್ಲೀಸ್ಟು
ಒಬ್ಬ ನಿರ್ಗತಿಕರು ಅಂದರೆ ಭಿಕ್ಷುಕರು ಇರ್ತಾರಲ್ಲ, ಅಂದರೆ ಊಟ ಮಾಡೋಕ್ಕಾಗದೇ ಇರೋರು, ಅವ್ರಿಗೆ ಒಂದು ಹೊತ್ತಿನ ಊಟ ಕೊಟ್ಟರೂ ಕೂಡ ನಮಗೆ ಸಂಪತ್ತು ಹೆಚ್ಚಾಗುತ್ತೆ. ಇನ್ನು ಈ ದಿನ ನಾವು ಚಿನ್ನ ಬೆಳ್ಳಿ ಎಲ್ಲ ತೊಗೊಳ್ತೀವಿ. ತೊಗೊಂಡು ಬಂದು ಒಳ್ಳೇದಾಗತ್ತೆ ಅಂತ ನಾವು ಚಿನ್ನ ಬೆಳ್ಳಿ ತೊಗೋತೀವಿ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಇರೋ ದುಡ್ಡಲ್ಲಿ ಚಿನ್ನ ಬೆಳ್ಳಿ ತೊಗೊಂಬನ್ನಿ. ಇಲ್ಲ ಅಂದರೆ ಸಾಲ ಮಾಡಿ ತರಬೇಡಿ. ಸಾಲ ಮಾಡಿ ತಂದದ್ದು ನಮಗೆ ಸಾಲನೇ ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ಇರೋ ದುಡ್ಡಲ್ಲಿ ಮಾತ್ರ ತರಬೇಕು. ನೀವು ಉಳಿಸಿ ತೊಗೊಂಡು ಬನ್ನಿ, ಅದು ಒಳ್ಳೆಯದು. ಅಕಸ್ಮಾತ್ ಇವತ್ತು ತಂದರೆ ನಮಗೆ ಒಳ್ಳೇದಾಗತ್ತೆ ಅಂತ ನಾವು ಯಾರ ಹತ್ರನೋ ಸಾಲ ಮಾಡಿ ತಂದರೆ, ನಾವು ಸಾಲ ಮಾಡಿ ತಂದಿದ್ದರಿಂದ ನಮಗೆ ಅದು ಸಾಲ ಕೂಡ ದುಪ್ಪಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾಲ ಮಾಡಿ ತರಬೇಡಿ. ಅದರ ಬದಲಾಗಿ ನಾವು ಇವತ್ತು ಮಹಾಲಕ್ಷ್ಮಿಗೆ ಇಷ್ಟವಾದುವಂಥ ತುಂಬ ವಸ್ತುಗಳಿದೆ. ಅಂದರೆ ಕವಡೆ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಕೆಂಪು ಬಟ್ಟೆ ಆಗಿರ್ಬೋದು, ಕುಂಕುಮ, ಈ ಥರ ಸಿಹಿ ತಿಂಡಿಗಳು, ಈ ಥರ ಏನೇ ಆಗಿರ್ಬೋದು, ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳನ್ನು ನಾವು ಮನೆಗೆ ಇವತ್ತು ತಂದರೆ ಕೂಡ ನಮಗೆ ಶುಭವಾಗುತ್ತೆ. ನಿಮಗೆ ಮಹಾಲಕ್ಷ್ಮಿ ವಸ್ತುಗಳು ಬಟ್ಟೆ, ಉಪ್ಪು, ಗೋಮತಿ ಚಕ್ರ, ಅಕ್ಕಿ ಅವುಗಳನ್ನ ತಗೊಬನ್ನಿ. ಅಥವಾ ಮನೆಗೆ ಬೇಕಾದ ಧನ ಧಾನ್ಯ, ಅಕ್ಕಿ, ಅಕ್ಕಿ ಧಾನ್ಯಗಳೇನಿದೆ ಅದನ್ನು ಕೂಡ ಮನೆಗೆ ತಂದರೆ ಅದು ಕೂಡ ವೃದ್ಧಿ ಆಗುತ್ತೆ. ಒಟ್ಟಿನಲ್ಲಿ ನೀವು ಏನು ತರ್ತಿರೋ ಇವತ್ತು ಅದು ವೃದ್ಧಿ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ತರಬೇಡಿ. ನಿಮ್ಮ ಕೈಲಿ ಆಗುವಂಥದ್ದನ್ನ ತೊಗೊಂಡು ಬನ್ನಿ. ಏನೂ ಆಗಲಿಲ್ಲ ಅಂದರೆ 1 kg ಅಕ್ಕಿನಾದರೂ ತರಬಹುದು. ಅಕ್ಕಿ ತಂದು ಅದನ್ನೇ ಪೂಜೆ ಮಾಡಿದ್ರೆ ಅದು ಕೂಡ ನಮಗೆ ವೃದ್ಧಿಸುತ್ತೆ. ಅಕ್ಕಿ ವೃದ್ಧಿಸಿದ್ರೆ ನಮಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅನ್ನಕ್ಕೆ ಕೊರತೆ ಉಂಟಾಗಲ್ಲ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಆಗುತ್ತೆ. ನೀವು ಬೇರೆಯವ್ರಿಗೆ ದಾನ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿ ವಸ್ತುಗಳು, ಕುಂಕುಮ, ದೇವರಿಗೆ ದಾನ ಮಾಡೋ ದೇವರಿಗೆ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆ ಮಾಡಿಸೋದು ಅಥವಾ ಕುಂಕುಮ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಮುತ್ತೈದೆಯರಿಗೆ ಕರೆದು ಉಡಿ ತುಂಬೋದ್ರಿಂದ, ಅಂದರೆ ಅರಿಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು, ಹೂವು ಎಲ್ಲ ಕೊಡೋದ್ರಿಂದ ಕೂಡ ಅದು ಕೂಡ ನಮಗೆ ಸಂಪತ್ತನ್ನು ಹೆಚ್ಚಿಸುತ್ತೆ. ನಾವು ಚಿನ್ನ ಬೆಳ್ಳಿ ಒಂದೇ ತಂದು ನಾವು ಸಂಪತ್ತನ್ನು ಹೆಚ್ಚಿಸಬೇಕು ಅಂತೇನಿಲ್ಲ. ಅದನ್ನು ತೊಗೊಂಡು ಬರಬಹುದು. ಬಟ್ ಅದನ್ನು ತೊಗೊಂಡು ಬರೋದಕ್ಕಿಂತ ನಾವು ಬೇರೆ ಥರ ಈ ರೀತಿ ದಾನ ಮಾಡೋದ್ರಿಂದ ನಮ್ಮ ಸಂಪತ್ತು ಇನ್ನೂ ಹೆಚ್ಚುತ್ತೆ. ನಾವು ಯಾವುದೇ ವಸ್ತುಗಳಾಗಿರ್ಬೋದು, ಈ ದೇವಸ್ಥಾನದ ಹತ್ರ ಹೋದಾಗ ಭಿಕ್ಷುಕರು ಇರ್ತಾರೆ, ಅವ್ರಿಗೆ ಒಂದು ಹೊತ್ತು ಊಟ ಹಾಕ್ಬೋದು. ಅಥವಾ ಮನೆಗೆ ಬಂದಿರೋ ಯಾರೋ ಮುತ್ತೈದೆಯರು ಬರ್ತಾರೆ, ಅವ್ರಿಗೆ ಮರೀದೇನೆ ಅರಿಶಿನ ಕುಂಕುಮ ಕೊಟ್ಟು, ಮನೇಲಿ ಬ್ಲೌಸ್ ಪೀಸ್ ಇದ್ದರೆ ಕೊಡಿ, ಬ್ಲೌಸ್ ಪೀಸು, ಬಳೆ ಎಲ್ಲ ಇದ್ದರೆ ಕೊಡಿ. ಇಲ್ಲ ಅಂದರೆ ಅರಿಶಿನ ಕುಂಕುಮ ಹೂವಾದರೂ ಕೊಟ್ಟು ಅವ್ರಿಗೆ ಕಳಿಸಿ. ಹಾಗೆ ಮಾತ್ರ ಕಳಿಸ್ಬೇಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಸ್ವೀಟ್ ಮಾಡಿತ್ತು ಅಂದರೆ ಅದನ್ನು ಕೊಟ್ಟರೆ ತುಂಬ ಶುಭಕರ. ಇದಿಷ್ಟು ಇವತ್ತಿನ ಅಕ್ಷಯ ತೃತೀಯದ ವಿಡಿಯೋ. ಏನಿದು ಅಕ್ಷಯ ತೃತೀಯ, ಅದು ವಿಶೇಷತೆ ಏನಕ್ಕೆ ಆಚರಿಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.